ಕಲಬುರಗಿ ತಾಲೂಕಿನ ನಂದೂರು ಕೆ ಗ್ರಾಮದಲ್ಲಿ ಶ್ರೀ ಬನ್ನಿ ಕಾಳಮ್ಮ ಹಾಗೂ ಪಂಚಮುಖಿ ಹನುಮಾನ ದೇವಸ್ಥಾನದಲ್ಲಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಯುವಕರಿಂದ ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಹನುಮಂತನಿಗೆ ಹಾಗೂ ಶ್ರೀರಾಮ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಭ್ರಮವನ್ನು ಪಟ್ಟರು. ಈ ಸಂದರ್ಭದಲ್ಲಿ ಯುವ ಮುಖಂಡ ನಾಗರಾಜ್ ಕಲ್ಲಾ, ಶಿವಕುಮಾರ್ ಹಿರೇಗೌಡ, ನಾಗರಾಜ್ ಕಲ್ಲಾ, ಬಸವಂತರಾಯ್ ಹೂಗಾರ್, ಅಣ್ಣರಾವ್ ಪಾಟೀಲ್, ಎಂಜಿ ಹೂಗಾರ್, ಕಲ್ಲಪ್ಪ ಅಪ್ಚಂದ್, ನಾಗೇಶ್ ಸ್ವಾಮಿ, ಆರ್ಎಸ್ ಮಮ್ಮಾಣಿ, ವಿಕೆ ಮಾಲಿ ಪಾಟೀಲ್, ಎಸ್ಪಿ ಮಡಿಯಾಳ್ ಮತ್ತು ಸೇರಿದಂತೆ ಇನ್ನು ಅನೇಕ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಮಂಗಲ ಜಯಕರ ಗಂಗೆಯ ಜಟದರ ತ್ರಿತಿಲಯ ನದಿಕರ ತ್ರಿಪುರ ಸಂಹಾರ ಮಾರ್ಕಂಡ ಇದ್ದ ಬಿಟ್ಟ ಈಶನೋಳು ಭಕ್ತಿಯ ನಿಟ್ಟ ಮಾರ್ಕಂಡ ಇದ್ದ ಬಿಟ್ಟ ಕೊಟ್ಟನ ಶಿರ ಪಟ್ಟ ಶಿರದ ಮೇಲೆ ಕೈಯ ನಿಟ್ಟ ಮಂಗಲ ಜಯಕರ ಗಂಗೆಯ ಜಟದರ ತ್ರಿತಿಲಯ ನದಿಕರ ತ್ರಿಪುರ ಸಂಹಾರ ಪಂಪಾರ ಕೊಡುವನ್ನು ಬೇಡಿದವರವ ನಂಬಿದ ಭಕ್ತರಿಗೆ ಬೆಳಗ್ಗೆ ಕರ್ಪೂರ ಜ್ಯೋತಿ ಬೆಳಗ್ಗೆ ದೇವಲಿಸು ಬಡೆಯ ಉದಯ ದಯವಿಲ್ಲದ ಧರ್ಮದ ಉದಯ ದೇವರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದೈವ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಮನೆ ಮನೆ ತಿರುಗಿ ಕೈಯೊಡ್ಡಿ ಭಿಕ್ಷೆ ಬೇಡುವಂತೆ ಮಾಡಯ್ಯ ಬೇಡಿದಳು ಯಾರು ಇಕ್ಕದಂತೆ ಮಾಡಯ್ಯ ಇಕ್ಕಿದಡೆ ನೆಲಕ್ಕೆ ಬೇಡುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಂಡದರೊಳಗೆ ಶನಿ ಎತ್ತುಕೊಂಡು ಹೋಗುವಂತೆ ಮಾಡು ಚನ್ನಮಲ್ಲಿಕಾರ್ಜುನ ದೇವ ಹರವೋ ನಿಜ್ಞೇನವೇ ಸಾಧ್ಯ ಸಂತಿ ದೇವ ಇತಿ ಮಂತ್ರಯತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಸಾಂಬರೇ ಪಾರ್ವತಿ पंचाचार महाराज की श्री महाराज की रत्नाकर श्री महाराज आंजनी सिद्ध हनुमान महाराज की जय जय नमः पार्वती ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನಾ ಸಾಧು ಸಂತರು, ರಾಜಕಾರಣಿಗಳು, ಹಲವಾರು ಧರ್ಮೀಯ ಎಲ್ಲ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮೊಟ್ಟ ಮೊದಲೇ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ದಿನ ಏನು ವಿಶೇಷಪ್ಪ ಅಂತಂದರೆ, ಸುಮಾರು 500 ವರ್ಷಗಳ ಹಿಂದೆ ಈ ಒಂದು ಭಾರತ ದೇಶದಲ್ಲಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಹುಟ್ಟಿ ಇಡೀ ಪ್ರಪಂಚಾದ್ಯಂತ ತನ್ನದೇ ಆದ ಒಂದು ಒಳ್ಳೆಯತನ ಭಕ್ತಿ ಸೇವೆಯನ್ನು ಸಲ್ಲಿಸಿ ಆ ಒಂದು ಸ್ಥಾನವನ್ನು ಇವತ್ತು ಹಲವಾರು ವಿಷಯಗಳಿಗೋಸ್ಕರ ಕಲಹ ಉಂಟಾಗಿ ಇವತ್ತೇನಪ್ಪ ಅಂತಂದ್ರೆ 500 ವರ್ಷಗಳ ನಂತರ ಪುನಃ ಅದೇ ಒಂದು ಸ್ಥಳದಲ್ಲಿ ರಾಮನ ಮೂರ್ತಿಯನ್ನು ಸ್ಥಾಪಿಸುವ ಮೂಲಕ ಇಡೀ ಭಾರತೀಯರ ಒಂದು ಭಾವನೆಗಳ ಭಕ್ತಿ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ನಾವು ಮಕ್ಕಳಿಗೆ ಏನಾದರೂ ಮನೆಯಲ್ಲಿ ಏನಾದರೂ ಒಂದು ಉಪದೇಶ ಹೇಳಬೇಕಾದ್ರೆ, ನೋಡ್ತಮ್ಮ ನೀವು ಮನೆಯಲ್ಲಿ ಅಣ್ಣ ತಂದ್ರೆ ಇರಬೇಕಾದ್ರೆ ರಾಮ ಲಕ್ಷ್ಮಣ ಹತ್ರ ಇರಬೇಕು, ಮತ್ತು ಮನೆಯಲ್ಲಿ ಅತ್ತಿಗೆ ಯಾರು ಇರಬೇಕಾದ್ರೆ ಸೀತಾ ಹತ್ರ ಇರಬೇಕು ಅಂಥೇಳಿ ನಾವೆಲ್ಲ ಇವತ್ತು ಮಕ್ಕಳಿಗೆ ಬೋಧನೆ ಮಾಡ್ತಾಯಿದ್ದೀವಿ. ಇವತ್ತು ಅವೆಲ್ಲ ಅನುಕರಣೆಗಳು ಮಾಡಿಕೊಂಡೇ ನಾವು ಇವತ್ತು ಜೀವನ ಸಾಕ್ತಾ ಇದ್ದೀವಿ. ಪ್ರತಿಯೊಂದು ಭಗವದ್ಗೀತೆ ಇರ್ಬೋದು, ಇವತ್ತು ಬೇರೆ ಬೇರೆ ನಾವು ಗ್ರಂಥಗಳಿರ್ಬೋದು, ಎಲ್ಲದರಲ್ಲೂ ಕೂಡ ರಾಮಾಯಣ ಶ್ರೇಷ್ಠವಾದ ಒಂದು ಕೃತಿ. ಆ ಒಂದು ಕೃತಿಯಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದವರೇ ಆದಂಥವ್ರು ಒಬ್ಬರು
ಮೈಸೂರವರು ರಾಮನ ಮೂರ್ತಿಯನ್ನು ಕೆತ್ತುವ ಮೂಲಕ ನಮ್ಮ ಕರ್ನಾಟಕ ಕೂಡ ಹೆಗ್ಗಳಿಕೆ ಆಗಿದೆ. ಜೊತೆಯಲ್ಲಿ ಮೊನ್ನೆ ತಾನೇ ಒಂದು ಏನಪ್ಪ ರಾಮನ ಮೂರ್ತಿ ಒಂದು ಲೋಗೋ ಒಂದು ಪ್ರಸಾರ ಆಯಿತು. ಒಂದು ಇದರಲ್ಲಿ ಅವೆಲ್ಲ ನಮ್ಮ ಗುಲ್ಬರ್ಗ ಬಂಧು ಪ್ರಿಂಟರ್ಸ್ ಮಾಲಕರು, ಅದು ಕೂಡ ಗುಲ್ಬರ್ಗವರ ಒಂದು ಹೆಮ್ಮೆಯ ವಿಷಯ ಸಂಗತಿ ಆಯಿತು. ಎಲ್ಲ ಜೊತೆಗೆ ಮುಂಬರುವ ದಿನಗಳಲ್ಲಿ ಹಲವಾರು ಇನ್ನೂ ನಮ್ಮ ದೇವಾಲಯಗಳು ಉತ್ತೇಜನ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ ಎಲ್ಲ ನನ್ನ ಬಂಧು ಮಿತ್ರರಿಗೂ ಹಾಗೂ ಯುವಕ ಸಂಘದವರಿಗೂ ಅಭಿನಂದನೆ ಸಲ್ಲಿಸಿ ಈ ಒಂದು ರಾಮ ಪ್ರತಿಷ್ಠಾಪನೆ ಕೈಗೊಂಡಂಥ ಎಲ್ಲ ಭಾರತ ದೇಶದ ಎಲ್ಲ ವಾಸಿಗಳಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. जय श्री राम, जय श्री राम। अगर आपका डेटा लॉस्ट हो गया हो तो परेशानी की बात नहीं है, क्योंकि उस्मान डेटा रिकवरी सर्विसेज आपके साथ है। हार्ड डिस्क, लॉजिकल या फिजिकल, पेन ड्राइव, मेमोरी कार्ड, डीवीडी रिपेयर, ये सारी चीजें होती हैं रिकवर उस्मान डेटा रिकवरी के पास। स्क्रीन पर